ಸ್ನೇಹಿತರೆ ನಮಸ್ಕಾರ. ನಮ್ಮ ಸಕ್ರೆಬೆಲ್ ಕ್ಯಾಂಪ್ನಲ್ಲಿ ಆಲೆ ಅಂತ ಒಂದು ಆನೆ ಇದೆ. ಅವನನ್ನು ದಾಂಡೇಲಿ ಎಲಿಫೆಂಟ್ ಕ್ಯಾಂಪಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಆಲೆ ಅನ್ನೋ ಒಂದು ಆನೆ ಮತ್ತು ಧನುಷ್ ಈ ಎರಡು ಆನೆಗಳನ್ನ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ತುಂಬ ಒಳ್ಳೆ ಆನೆಗಳಿದ್ವು ನಮ್ಮ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ನಲ್ಲಿ. ಏನೋ ಗೊತ್ತಿಲ್ಲ, ಮೇಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಆನೆಗಳ ವಿಚಾರದಲ್ಲಿ ಅಂತ ಅರ್ಥನೇ ಆಗ್ತಿಲ್ಲ. ನಮ್ಮ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ ಆನೆಗಳೇ ಏನಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಜೂನಿಯರ್ ಅಭಿಮನ್ಯು, ಕೃಷ್ಣ ಎರಡು ಆನೆಗಳನ್ನು ಕೂಡ ದಾಂಡೇಲಿ ಎಲಿಫೆಂಟ್ ಕ್ಯಾಂಪ್ಗೆ ಶಿಫ್ಟ್ ಮಾಡಿದರು. ನೆಕ್ಸ್ಟ್ ಎರಡು ಆನೆಗಳನ್ನು ಕೂಡ ಆಂಧ್ರ ಪ್ರದೇಶಿಗೆ ಶಿಫ್ಟ್ ಮಾಡಿದರು. ನಮ್ಮ ಕರ್ನಾಟಕ ಸ್ಟೇಟಿಂದ ಬೇರೆ ಸ್ಟೇಟಿಗೆ ಹೆಚ್ಚಾಗಿ ಹೋಗಿರೋದೇ ನಮ್ಮ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ನ ಆನೆಗಳು. ಸೊ ಇವು ಕೂಡ ಅದೇ ರೀತಿ ಹೋಗ್ತಾವ ಅನ್ನೋದು ನಮಗೆ ಕೂಡ ಭಯ ಕಾಡ್ತಾ ಇದೆ. ಧನುಷ್ ಮತ್ತು ಆಲೆ ಈ ಎರಡು ಆನೆಗಳು ದಾಂಡೇಲಿಗೆ ಹೋದರೆ ನಮಗೂ ಕೂಡ ಖುಷಿ ಇದೆ. ಆದರೆ ದಾಂಡೇಲಿಗೆ ಹೋಗಿ ಬೇರೆ ಸ್ಟೇಟಿಗೆ ಹೋಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಸೊ ಒಟ್ಟಿನಲ್ಲಿ ಎಲ್ಲೇ ಇದ್ರೂ ಕೂಡ ಚೆನ್ನಾಗಿರಲಿ ನಮ್ಮ ಸಾಕಾನೆಗಳು. ಆಲೆ ಆನೆ ಸಕ್ರೆಬೆಲ್ ಕ್ಯಾಂಪ್ನಲ್ಲಿ ಇದ್ದಾಗಲೇ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಈ ಆನೆ ಹೆಸರು ಆಲೆ ಅಂತ. ಇವನಿಗೆ ವಯಸ್ಸು 19 ವರ್ಷ. ತುಂಬ ಅಂದರೆ ತುಂಬ ಅಗ್ರೆಸಿವ್ ಇರೋ ಅಂತ ಆನೆ. ನಮ್ಮ ಸಕ್ರೆಬೆಲ್ ಕ್ಯಾಂಪ್ನಲ್ಲಿ ಅಗ್ರೆಸಿವ್ ಇರಲೇಬೇಕು ಆನೆಗಳು. ಏನಕ್ಕಂದರೆ ಮಾವುತರನ್ನ ಬಿಟ್ಟು ಬೇರೆಯವರೆಲ್ಲ ಟಚ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕಂತೂ ಆನೆ ಅಗ್ರೆಸಿವ್ ಇರಲೇಬೇಕು. ಅದೇ ಥರ ನಮ್ಮ ರೌಡಿ ನಮ್ಮ ರಂಗ ಅಂತಿದ್ದ ನಮ್ಮ ಸಕ್ರೆಬೆಲ್ ಕ್ಯಾಂಪ್ನಲ್ಲಿ ತುಂಬ ದೈತ್ಯಕಾರದ ಆನೆ ಮತ್ತು ತುಂಬ ದೊಡ್ಡ ಆನೆ ರಂಗ. ಅವನನ್ನು ನೋಡ್ಕೊತ ಇದ್ದಂಥ ಮಾವುತರು ಇವನನ್ನು ಕೂಡ ನೋಡ್ಕೊತಾ ಇದ್ದಾರೆ. ರಂಗ ತುಂಬ ಒಳ್ಳೆ ಆನೆ. ಕ್ಯಾಪ್ಚರ್ ಕೂಡ ತುಂಬ ಯೂಸ್ ಮಾಡ್ತಿದ್ದ ಅಂತ ಆನೆ ರಂಗ. ಸೊ ನೋಡಿ, ಈಗ ನಮ್ಮ ಆಲೆ ಆನೆ ಹಿಂದ್ಗಡೆ ನಮ್ಮ ವಿಕ್ರಾಂತ್ ಇದ್ದಾನೆ, ನೋಡ್ತಾ ಇರ್ಬೋದು. ವಿಕ್ರಾಂತ್ ಇದ್ದಾನೆ ಅಲ್ಲಿ. ವಿಕ್ರಾಂತ್ ಬಗ್ಗೆ ಕೂಡ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟು ಅದಕ್ಕಿಂತ ಮುಂಚೆ ನಮ್ಮ ಆಲೆ ಬಗ್ಗೆ ನೋಡ್ಕೊಂಬಿಡಿ. ತುಂಬ ಒಳ್ಳೆ ಆನೆ ಆಲೆ. ನಮ್ಮ ಕ್ಯಾಂಪ್ನಲ್ಲಿ ಹುಟ್ಟಿ ಬೆಳೆದಂಥ ಆನೆ. ವಯಸ್ಸು ಚಿಕ್ಕದಿದ್ರು ಕೂಡ ತುಂಬ ಹೈಟ್ ಇದೆ. ತುಂಬ ಅಂದರೆ ತುಂಬ ಧೈರ್ಯಶಾಲಿ ಆನೆ. ಬೇರೆ ಆನೆಗಳು ಕೂಡ ಎದುರೋದಿಲ್ಲ. ಮಾವು ಥರ ಮಾತನ್ನು ತಪ್ಪೋದಿಲ್ಲ, ಆ ರೀತಿ ಒಂದು ಆನೆ. ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ನೋಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಆಲೆ ಅನ್ನೋ ಒಂದು ಹೆಸರಿನ ಅರ್ಥ ನನಗೆ ಕೂಡ ಗೊತ್ತಿಲ್ಲ. ಇದರ ಮೀನಿಂಗ್ ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಏನಕ್ಕೆ ಆಲೆ ಅನ್ನೋ ಒಂದು ಹೆಸರಿಟ್ಟಿದ್ದಾರೆ ಅಂತ. ಸೊ ಯಾಕೆಂದರೆ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಿಮಗೆ ಕೇಳ್ತಾ ಇದ್ದೀನಿ. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ ಫೇಸ್ ಯಾವ ರೀತಿ ಇದೆ ಅಂತ. ದಂತ ಕೂಡ ಸ್ವಲ್ಪ ಮುಂಚೆ ಕಟ್ಟಾಗಿತ್ತು, ಅದಕ್ಕೆ ಒಂದು ಕಾರಣ ಕೂಡ ಇದೆ. ನಿಮ್ಗೆ ಗೊತ್ತಿರ್ಬೋದು, ಅಭಿಮನ್ಯು ಅಂತ ಒಂದು ಆನೆ ಇತ್ತು. ಆನೆನ ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ಈ ಆಲೆ ಆನೆನ ಮುಖ ಕೊಡಿಸಿರ್ತಾರೆ. ಅಂದರೆ ಲಾರಿಯಿಂದ ಕೆಳಗಡೆ ಇಳಿಬೇಕಾದ್ರೆ ಅಭಿಮನ್ಯುಗೆ ಮತ್ತು ಈ ಆಲೆ ಆನೆಗೆ ಫೇಸ್ ಟು ಫೇಸ್ ಮುಖ ಕೊಡಿಸಿರ್ತಾರೆ. ಸೊ ಆ ಟೈಮ್ನಲ್ಲಿ ಈ ಅಭಿಮನ್ಯುವಿನ ಸ್ವಲ್ಪ ಹೊಡೆತಕ್ಕೆ ಈ ಒಂದು ಮುಂದ್ಗಡೆ ಇರೋವಂಥ ಒಂದು ಫ್ರಂಟ್ ಕೊರೆ ಮುರಿದೋಗಿರುತ್ತೆ. ಈಗೆಲ್ಲ ರಿಕವರ್ ಆಗಿದೆ. ಸೊ ಮುಂಚೆಗಿಂತ ನೋಡಿ ಕಾಣಿಸ್ತಾ ಇದೆ ನೋಡಿ, ಈ ಕೊರೆ ಡ್ಯಾಮೇಜ್ ಆಗಿತ್ತು, ಈಗ ರಿಕವರ್ ಆಗಿದ್ದಾವೆ. ತುಂಬ ಒಳ್ಳೆ ಆನೆ ಆಲೆ ಆನೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇವನ ಈ ನೇಮ್ ಪ್ಲೇಟ್ ಅಂದರೆ ಬೋರ್ಡ್ ಅಂತ ಏನಿರುತ್ತೆ ಅದು ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಎಷ್ಟೊಂದು ಮಾಹಿತಿಗಳ ಅಂದಾಜು ಇವನು 3000 kg ಇದ್ದಾನೆ. ಹೇಳಿದ್ನಲ್ಲ ನನಗೆ 20 ವರ್ಷ ಏಜ್ ಇವನಿಗೆ. ಆ್ಯಂಡ್ ಕ್ಯಾಂಪ್ನಲ್ಲೇ ಹುಟ್ಟಿ ಬೆಳೆದಿದ್ದು ಈ ಆನೆ. ಆ್ಯಂಡ್ ನೆಕ್ಸ್ಟ್ ಈಗ ವಿಕ್ರಾಂತ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಈಗ ಬನ್ನಿ ವಿಕ್ರಾಂತ್ ಬಗ್ಗೆ ಮಾತಾಡೋಣ.